ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಭಾವಚಿತ್ರಮಿಂದ. ಬೆಂಗಳೂರಲ್ಲಿ ಎಲ್ಲರ ಹತ್ರನೂ ಬೈಕ್ ಇರುತ್ತೆ, ಆದರೆ ಅದನ್ನು ಸರ್ವಿಸ್ ಎಲ್ಲಿ ಮಾಡಿಸೋದನ್ನೋದೇ ಎಲ್ರಿಗೂ ದೊಡ್ಡ ತಲೆನೋವು. ಅದಕ್ಕೆ ಅಂತ ನಾನು ಬಂದಿರೋದು ಇವತ್ತು ಅಯ್ಯಪ್ಪ ಮೋಟ್ರ್ ಬೈಕ್ ಸರ್ವಿಸ್ಗೆ. ಒಳಗಡೆ ಹೋದ ತಕ್ಷಣ ಕಂಡ ಗೋಮಾತೆಗೆ ಕೈ ಮುಗಿದು ನೋಡುವಷ್ಟರಲ್ಲೇ ಒಂದು ಪೂರ್ಣ ಇಂಜನ್ ವರ್ಕ್ ನಡೆದಿತ್ತು. ಅದನ್ನು ಮಾಡ್ತಾ ಇದ್ದವರು ಇದೇ ಸರ್ವಿಸ್ ಸೆಂಟರ್ ಓನರ್ ಆಗಿರುವಂತಹ ವಿನೋದ್ ಅವರು. ಅವರಿಗೆ ಕೇಳಿದಾಗ ಗೊತ್ತಾಯಿತು ಅದು ಒಂದು R15 ಇಂಜನ್ ಅಂತ. ಬಿಚ್ಚಿದ ಕಾರಣ ಕೇಳಿದಾಗ ಗೊತ್ತಾಯಿತು ಅದರಲ್ಲಿರುವಂತಹ ಒಂದು ಇಂಜನ್ ಸೌಂಡ್ ಮತ್ತು ಇಂಜನ್ ಸೀಸ್ ಆದ ಕಾರಣ ಆ ಪೂರ್ತಿ ಇಂಜನ್ನನ್ನು ಬಿಚ್ಚಿರುತ್ತಾರೆಂದು. ಮೊದಲನೇ ಇನ್ನೊಂದು ಗಾಡಿಯಾದಂಥ ರಾಯಲ್ ಎನ್ಫೀಲ್ಡ್ ಬುಲೆಟ್ದು ಜನರಲ್ ಸರ್ವಿಸ್ ಕೂಡ ನಡೆದಿತ್ತು. ಹಾಗೆ ಮುಂದೆ ಹೋಗ್ತಾ ನೋಡಿದಾಗ ಕಂಡಿದ್ದೆ KTM ಬೈಕು. ಆ KTM ಬೈಕ್ನಲ್ಲಿ ಸೌಂಡ್ ಡಿಫೆಕ್ಟ್ ಮತ್ತು ಆಯಿಲ್ ಲೀಕೇಜ್ ಇರೋ ಕಾರಣಕ್ಕಾಗಿಯೇ ಪೂರ್ತಿ ಇಂಜನ್ನ ಬಿಚ್ಚಿ ಇನ್ನೊಮ್ಮೆ ರೀಫಿಟ್ ಮಾಡಿದರು. ಬೈಕ್ ನೋಡೋಕೆ ಹಗುರವಾಗಿ ಕಂಡ್ರು ಇಂಜನ್ ಮಾತ್ರ ತುಂಬಾ ಹೆವಿ. ನೋಡುವಷ್ಟರಲ್ಲೇ ಇಂಜನ್ನ ಹುಡುಗರು ಫಿಟ್ ಮಾಡೇ ಬಿಟ್ಟರು. ನಮಗೆ ಅದರ ಪಕ್ಕದಲ್ಲೇ ಕಂಡಿರೋ ಮತ್ತೊಂದು ಬೈಕ್ ಬಜಾಜ್ NS 200. ಈ ಗಾಡಿ ಕೂಡ ನಾರ್ಮಲ್ ಸರ್ವಿಸ್ನೊಂದಿಗೆ ಸಸ್ಪೆನ್ಷನ್ ಬೆಂಡ್, ಚೈನ್ ಸ್ಪಾಕೆಟ್ ಕೂಡ ಹಾಳಾಗಿತ್ತು. ಅದೆಲ್ಲವನ್ನು ಈ ಹುಡುಗರುಗಳು ಕರೆಕ್ಟಾಗಿ ಸರ್ವಿಸ್ ಮಾಡ್ತಾ ಇದ್ರು. ಇದರ ನೆಕ್ಸ್ಟೇ ನಮ್ಮ ಕಣ್ಣಿಗೆ ಬಿದ್ದಿದ್ದು ಅವಾರ್ಡ್ಗಳು. ಈ ವಿನೋದ್ ಅವರು ಕೇವಲ ಒಬ್ಬ ಸರ್ವಿಸ್ ಅಂಗಡಿ ಓನರ್ ಅಲ್ಲದೇ ಒಬ್ಬ ಬೈಕ್ ರೈಸರ್ ಅಂತ ಕೇಳಿ ಇನ್ನಷ್ಟು ಖುಷಿಯಾಯಿತು. ಇವರು ಸುಮಾರು 400ಕ್ಕೂ ಹೆಚ್ಚು ಅವಾರ್ಡ್ಗಳನ್ನು ಗೆದ್ದುಕೊಂಡಿದ್ರು. ಈ ಅಂಗಡಿಯು ಒಂದು ಸರ್ಕಾರದಿಂದ ಅನುಮತಿ ಪಡೆದುಕೊಂಡಿರುವ ಸರ್ವಿಸ್ ಸೆಂಟರ್ ಆಗಿದೆ. ಇನ್ನೊಂದು ಸ್ವಲ್ಪ ಒಳಗಡೆ ಹೋಗಿ ನೋಡಿದಾಗ ನಮ್ಗೆ ಕಂಡಿರೋದೇ ಇವುಗಳ ಸೂಪರ್ ಬೈಕ್ಸ್ ಕಲೆಕ್ಷನ್. ಇವು ಯಾವುವು ರೀಸೇಲ್ ಅಲ್ವಂತೆ, ಇವುಗಳೆಲ್ಲವೂ ಸರ್ವಿಸ್ಗೆ ಬಂದಿರೋ ವೆಹಿಕಲ್ಸ್ ಅಂತೆ. ಇವುಗಳ ಮೇಜರ್ ಇಂಜನ್ ಪ್ರಾಬ್ಲಮ್ ಇರೋದಕ್ಕಾಗಿ ಜಾಸ್ತಿ ಕಾಲ ಬೇಕಾಗಿರೋದಕ್ಕಾಗಿ ಒಳಗಡೆ ಹಚ್ಚಿದ್ದಾರಂತೆ. ಇದನ್ನು ನೋಡಿ ಹೊರಗಡೆ ಬರೋ ಅಷ್ಟರಲ್ಲೇ ಮತ್ತೆರಡು ಬೈಕ್ಗಳ ಸರ್ವಿಸ್ ಕೂಡ ನಡೆದಿತ್ತು. ಆದರೆ ನಾನು ಕಾಯ್ತಾ ಇದ್ದಿದ್ದು ಮಾತ್ರ ನನ್ನ ಸಾರಥಿಯ ಸರದಿಗಾಗಿ. ಆ ಕಾಯುವಿಕೆಯ ಮಧ್ಯದಲ್ಲಿ ವಿನೋದ್ ಅವರು ತಾವು ಮಾಡ್ತಾ ಇರುವಂತಹ ಕೆಲಸವನ್ನು ತಮ್ಮ ಸಹೋದ್ಯೋಗಿಗಳಿಗೆ ತಿಳಿಸುತ್ತಾ ಪ್ರೀತಿಯಿಂದ ಅವರಿಂದ ಕೆಲಸವನ್ನು ತೆಗೆದುಕೊಳ್ತಾ ಇದ್ರು. ನೋಡುವಷ್ಟರಲ್ಲಿಯೇ ಅವರ ಪೂರ್ಣ ಕೆಲಸವನ್ನು ಮುಗಿಸಿದರು. ಮಧ್ಯಾಹ್ನ ಮುಗಿದು ಸಾಯಂಕಾಲರಾಗುವಷ್ಟರಲ್ಲಿಯೇ ನಮ್ಮ ಸಾರಥಿಯಾದ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಒಳಗಡೆ ಬಂತು. ಬಹಳಷ್ಟು ಕೊಳಕಿನಿಂದಾಗಿ ಒಂದು ಬಾರಿ ಅದನ್ನು ಜನರಲ್ ವಾಶ್ ಮಾಡಿ ಸರ್ವಿಸ್ಗೆ ತೆಗೆದುಕೊಂಡರು. ನನ್ನ ಸಾರಥಿಯ ಕೆಲಸವು ಸಾಯಂಕಾಲ ಪ್ರಾರಂಭವಾದರೂ ಮಾಡುವವರ ಮುಖದಲ್ಲಿ ಮಾತ್ರ ತೇಜಸ್ಸು ಕಡಿಮೆಯಾಗಿರಲಿಲ್ಲ. ಮೊದಲು ಆಯಿಲ್ ತೆಗೆಯುವ ಮೂಲಕ ಸರ್ವಿಸನ್ನು ಪ್ರಾರಂಭಿಸಿದರು. ಅದೇ ರೀತಿ ನೀವು ನಿಮ್ಮ ಬೈಕಿಗೆ ಯಾವ ಇಂಜನ್ ಆಯಿಲ್ ಯೂಸ್ ಮಾಡುತ್ತೀರೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದೇ ರೀತಿ ನಾನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಡುತ್ತೇನೆ. ಮತ್ತೊಬ್ಬ ಬೈಕಿನ ಹಿಂಭಾಗದ ಮುಂಭಾಗದ ಎರಡೂ ಬ್ರೇಕ್ ಪ್ಯಾಡ್ಗಳನ್ನು ಚೇಂಜ್ ಮಾಡಿದರು. ಹಾಗೆಯೇ ಹಿಂಭಾಗದ ಕ್ಲಚ್ ಪ್ಯಾಡ್ಗಳನ್ನು ಚೇಂಜ್ ಮಾಡಿದರು. ಅಷ್ಟರಲ್ಲಿಯೇ ಇನ್ನೊಬ್ಬನು ಆಯಿಲ್ ಚೇಂಜ್ನೊಂದಿಗೆ ಆಯಿಲ್ ಫಿಲ್ಟರ್ ಚೇಂಜ್ ಮಾಡುವ ಮೂಲಕ ಬೈಕಿನ ಎಲ್ಲ ಬಿಡಿಭಾಗಗಳನ್ನು ಕ್ಲೀನ್ ಮಾಡಿದರು ಹಾಗೂ ಕ್ಲಚ್ ಮತ್ತು ಎಕ್ಸಿಲೇಟರ್ ವೈರ್ಗಳನ್ನು ಬದಲಿಸಿದರು. ಅದೇ ರೀತಿ ಬೈಕನ್ನು ಮೊದಲನೇ ಹಾಗೆ ಎಲ್ಲವನ್ನು ಜೋಡಿಸಿದರು. ಜೊತೆಯಲ್ಲಿ ವಾಹನವನ್ನು ಮತ್ತೊಮ್ಮೆ ಪೂರ್ಣವಾಗಿ ತೊಳೆದುಕೊಟ್ಟರು. ಈ ಅಂಗಡಿಯ ವಿಳಾಸವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೈಕ್ ಇರೋ ಫ್ರೆಂಡಿಗೆ ಶೇರ್ ಮಾಡಿ.